ನಮಸ್ಕಾರ. ಬೆಳಗ್ಗೆಯಿಂದ ಇದುವರೆಗೂ ನಡೆದ ಸುದ್ದಿಗಳ ಕ್ವಿಕ್ ಲುಕ್, ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ನಾನು ಪ್ರಗತಿ ಜಯರಾಮ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಆದರೆ ಇನ್ನೂ ಶ್ಯೂರಿಟಿ ಸಿಗದ ಕಾರಣ ಡಿ ಗ್ಯಾಂಗ್ನ ಇಬ್ಬರಿಗೆ ಜೈಲು ವಾಸ ಮುಂದುವರೆದಿದ್ದು, ದರ್ಶನ್ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅತ್ತ ಮುಡಾ ಹಗರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದು, ಬಿಡಿಎ ಮಾದರಿ ಮುಡಾಗೂ ಪ್ರತ್ಯೇಕ ಕಾನೂನಿನ ವಿಧೇಯಕ ಮಂಡಿಸಿದೆ. ಮತ್ತೊಂದು ಕಡೆ ವಕ್ಫ್ ವಿರುದ್ಧದ ಎರಡನೇ ಹಂತದ ಹೋರಾಟಕ್ಕೆ ರೆಬಲ್ಸ್ ಟೀಮ್ ರಣಕಹಳೆ ಮೊಳಗಿಸಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಂದುವರೆದಿದೆ. ವಕ್ಫ್ ಬೋರ್ಡ್ ವಿರುದ್ಧ ಎರಡನೇ ಹಂತದ ಹೋರಾಟ ನಡೆಸುವ ಕುರಿತು ರೆಬಲ್ಸ್ ನಾಯಕರು ಸಭೆ ನಡೆಸಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಸೇರಿ ಹಲವರು ಭಾಗಿಯಾಗಿದ್ದರು. ಡಿಸೆಂಬರ್ 26ರಿಂದ ಎರಡನೇ ಹಂತದ ವಕ್ಫ್ ಹೋರಾಟ ನಡೆಸೋದಕ್ಕೆ ರೆಬಲ್ಸ್ ನಾಯಕರು ತೀರ್ಮಾನಿಸಿದ್ದಾರೆ. ಈ ಬಾರಿ ಬಳ್ಳಾರಿಯಿಂದ ಹೋರಾಟ ಆರಂಭಿಸಿ ದಾವಣಗೆರೆಯಲ್ಲಿ ಅಂತಿಮ ಸಭೆ ನಡೆಸೋದಕ್ಕೆ ರೆಬಲ್ಸ್ ಪ್ಲಾನ್ ಮಾಡಿದ್ದಾರೆ. ಕೆಲ ದಿನಗಳಿಂದ ತಣ್ಣಗಾಗಿದ್ದ ಬಿಜೆಪಿಯೊಳಗಿನ ಭಿನ್ನಮತದ ಬೆಂಕಿ ಮತ್ತೆ ಸ್ಫೋಟಗೊಂಡಿದೆ. ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಮತ್ತೊಮ್ಮೆ ಗುಡುಗಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಯತ್ನಾಳ್, ಕೆಲವರು ಎದುರಿಗೆ ಸಿಕ್ಕಾಗ ನಮಸ್ಕಾರ ಮಾಡ್ತಾರೆ, ಒಳಗೊಳಗೆ ಏನೇನೋ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ವಿಜಯೇಂದ್ರ ನನಗೆ ಊಟಕ್ಕೆ ಕರೆದಿದ್ರು, ಹೋಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ, ಯಾರ್ಯಾರು ಏನೇನ್ ಮಾಡ್ತಾರೆ ಯಾರಿಗ್ ಗೊತ್ತು ಅಂತ ವ್ಯಂಗ್ಯವಾಡಿದ್ರು. ಅಲ್ಲದೆ ವಕ್ಫ್ ವಿರುದ್ಧ ಎರಡನೇ ಹಂತದ ಹೋರಾಟಕ್ಕೆ ವಿಜಯೇಂದ್ರಗೂ ಆಹ್ವಾನ ಕೊಡ್ತೇನೆ, ಹೋರಾಟಕ್ಕೆ ಬರೋದು ಬಿಡೋದು ಅವರಿಗೆ ಬಿಟ್ಟದ್ದು ಅಂತ ಯತ್ನಾಳ್ ಹೇಳಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಚುನಾವಣಾ ಬಾಂಡ್ ಹೆಸರಲ್ಲಿ ಸುಲಿಗೆ ಆರೋಪ ಸಂಬಂಧ ವಿಜಯೇಂದ್ರ ವಿರುದ್ಧ ದಾಖಲಾಗಿದ್ದ ಕೇಸನ್ನ ರದ್ದುಪಡಿಸಲಾಗಿದೆ. ಆದರ್ಶ್ ಅಯ್ಯರ್ ಎಂಬುವವರ ಖಾಸಗಿ ದೂರಿನ ಮೇರೆಗೆ ವಿಜಯೇಂದ್ರ ವಿರುದ್ಧ ದೂರು ದಾಖಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಹೈಕೋರ್ಟ್ ವಿಜಯೇಂದ್ರ ವಿರುದ್ಧದ ಕೇಸನ್ನ ರದ್ದುಗೊಳಿಸಿ ಆದೇಶಿಸಿದೆ. ಇನ್ನು ಇದೇ ಆರೋಪ ಸಂಬಂಧ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತಿತರರ ವಿರುದ್ಧ ದಾಖಲಾಗಿತ್ತು. ಕೆಲ ದಿನಗಳ ಹಿಂದೆ ವಿಚಾರಣೆ ನಡೆಸಿದ ಕೋರ್ಟ್ ಪ್ರಕರಣವನ್ನ ರದ್ದು ಮಾಡಿತ್ತು. ರಾಜ್ಯಪಾಲರ ಅಧಿಕಾರ ಮೊಟಕು ಮಾಡುವ ವಿಧೇಯಕ ಖಂಡಿಸಿ ಬಿಜೆಪಿ ಸಭಾತ್ಯಾಗ ಮಾಡಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ತಿದ್ದುಪಡಿ ವಿಧೇಯಕಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಬಿಜೆಪಿ ಸಭಾತ್ಯಾಗ ಬಳಿಕ ವಿಧೇಯಕಕ್ಕೆ ಸರ್ಕಾರ ಸದನದಲ್ಲಿ ಅಂಗೀಕಾರ ಮಾಡಿದೆ. ಗವರ್ನರ್ ಇಂದ ಸರ್ಕಾರಕ್ಕೆ ಏನು ಸಮಸ್ಯೆ ಆಗಿದೆ ಎಂದು ಪ್ರಶ್ನಿಸಿದ್ರು. ಗವರ್ನರ್ಗೆ ಇರುವ ಒಂದು ಅಧಿಕಾರವನ್ನ ಕಿತ್ತುಕೊಳ್ಳುವ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈ ವೇಳೆ ಆಡಳಿತ ಹಾಗೂ ವಿರೋಧ ಪಕ್ಷದ ನಡುವೆ ಗದ್ದಲ ನಡೆದಿದೆ. ಮುಡಾ ಹಗರಣ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಿಡಿಎ ಮಾದರಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಪ್ರತ್ಯೇಕ ಕಾನೂನು ತರುವ ವಿಧೇಯಕ ಮಂಡನೆ ಮಾಡಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ನಗರಾಭಿವೃದ್ಧಿ ಇಲಾಖೆ ಸಚಿವ ಬೈರತಿ ಸುರೇಶ್ ಹೊಸ ವಿಧೇಯಕ ಮಂಡನೆ ಮಾಡಿದ್ರು. ಈವರೆಗೂ ನಗರಾಭಿವೃದ್ಧಿ ಕಾಯ್ದೆ ಅಡಿ ಕಾರ್ಯನಿರ್ವಹಿಸ್ತಾ ಇದ್ದ ಮುಡಾ ಸಂಸ್ಥೆ ಇನ್ಮುಂದೆ ತನ್ನದೇ ಆದ ಕಾನೂನು ಹೊಂದಿರಲಿದೆ. ಮುಡಾದ ಎಲ್ಲ ಅಧಿಕಾರ, ಹೊಣೆಗಾರಿಕೆ, ಆಸ್ತಿಗಳು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವರ್ಗಾವಣೆಯಾಗಲಿದೆ. ಮುಡಾ ಹಗರಣ ಸಂಬಂಧ ತನ್ನ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಮುಡಾ ಮಾಜಿ ಕಮಿಷನರ್ ನಟೇಶ್ ಸಲ್ಲಿಸಿದ್ದ ಅರ್ಜಿಯನ್ನ ವಿಚಾರಣೆ ನಡೆಸಲಾಯಿತು. ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ನೇತೃತ್ವದ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ನಟೇಶ್ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿದ್ರು. ನಟೇಶ್ ಅಕ್ರಮವಾಗಿ ಸೈಟ್ ಹಂಚಿದ್ದಾರೆಂದು ಆರೋಪಿಸಲಾಗಿದೆ. ಆದರೆ ಈ ಬಗ್ಗೆ ಇನ್ನೂ ಸರ್ಕಾರ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಅಂತ ಕೋರ್ಟ್ಗೆ ಸಂದೇಶ್ ಚೌಟ ಮನವರಿಕೆ ಮಾಡಿದ್ರು. ಸೈಟ್ ಮಾರಾಟವಾಗಿ ಹಣ ವರ್ಗಾವಣೆ ಆಗಿದ್ರೆ ಇಡಿ ತನಿಖೆ ಮಾಡುವ ಅವಕಾಶ ಇದೆ. ಆದರೆ ಇಲ್ಲಿ ಆ ರೀತಿಯ ಯಾವುದೇ ಅಪರಾಧ ನಡೆದಿಲ್ಲ. ಹೀಗಾಗಿ ಮನಿ ಲ್ಯಾಂಡ್ರಿಂಗ್ ಅಡಿಯಲ್ಲಿ ಇಡಿ ತನಿಖೆ ನಡೆಸಲು ಸಾಧ್ಯ ಇಲ್ಲ. ನಟೇಶ್ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡುವಂತೆ ಜಡ್ಜ್ಗೆ ಮನವಿ ಮಾಡಿದ್ರು. ಬಳಿಕ ಇಡಿಗೆ ಪ್ರತಿವಾದ ಮಂಡಿಸಲು ಸೂಚಿಸಿ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿತು. ಸ್ನೇಹಮಯಿ ಕೃಷ್ಣ ವಿರುದ್ಧ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಚಾಮುಂಡೇಶ್ವರಿ ದೇವಿ ಸೀರೆ ಕಳ್ಳತನ ದೂರು ನೀಡಿದ್ದ ಸ್ನೇಹಮಯಿ ವಿರುದ್ಧವೇ ಡಿಸೆಂಬರ್ 14ರಂದು ಕೇಸ್ ದಾಖಲಾಗಿತ್ತು. ಕೇಸ್ ರದ್ದಾದ ಬಳಿಕ ಮಾತನಾಡಿದ ಸ್ನೇಹಮಯಿ, ಹೋರಾಟಗಳನ್ನ ಹತ್ತಿಕ್ಕಲು ನನ್ನ ವಿರುದ್ಧ ಕೇಸ್ ದಾಖಲಿಸಿದ್ರು ಎಂದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ.
ಡಿಸಿಪಿ ಮುತ್ತುರಾಜ್ ಕುಮ್ಮಕ್ಕಿನಿಂದ ನನ್ನ ಮೇಲೆ ದೂರು ದಾಖಲಾಗಿತ್ತು, ಸುಳ್ಳು ದೂರು ಅಂತ ಗೊತ್ತಿದ್ರೂ ಎಫ್ಐಆರ್ ಮಾಡಿದ್ದಾರೆ. ಇವತ್ತು ನ್ಯಾಯಾಲಯ ನಮ್ಮ ಪರ ತೀರ್ಪು ನೀಡಿದೆ, ಕಳ್ಳತನದ ಬಗ್ಗೆ ತನಿಖೆ ಮಾಡುವಂತೆ ಆದೇಶ ನೀಡಿದೆ ಅಂತ ಹೇಳಿದರು. ಬೆಳಗಾವಿಯ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿಎಲ್ಪಿ ಸಭೆ ನಡೆಸಲಾಗ್ತಾ ಇದ್ದು, ಬಹುತೇಕ ಸಚಿವರು ಶಾಸಕರು ಭಾಗಿಯಾಗಿದ್ದಾರೆ. ಅಧಿವೇಶನದಲ್ಲಿ ಬಿಜೆಪಿಯ ಆರೋಪಗಳಿಗೆ ಸೂಕ್ತ ಟಕ್ಕರ್ ನೀಡುವ ಕುರಿತು ಚರ್ಚೆ ನಡೆಸಲಾಗಿದೆ. ವಿಧಾನ ಪರಿಷತ್ನಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸಿಎ ನಿವೇಶನ ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ನಡೆದಿದೆ. ಸಿಎ ನಿವೇಶನ ಹಂಚಿಕೆ ಮಾಡಲು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯಲ್ಲಿ ಇರುವ ನಿಯಮಗಳು ಏನು ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ನಿಯಮಗಳು ಕಾಲಕಾಲಕ್ಕೆ ಬದಲಾವಣೆ ಆಗುತ್ತದೆಯಾ? ಸಿಎ ನಿವೇಶನ ಹಂಚಿಕೆ ಬಗ್ಗೆ ಯಾವ ಪತ್ರಿಕೆಗೆ ಜಾಹೀರಾತನ್ನ ಕೊಟ್ಟಿದ್ದೀರಾ? ಸಿಎ ನಿವೇಶನ ಪಡೆದರೆ ಶಾಲೆ, ಸಮುದಾಯ ಭವನ, ಆಸ್ಪತ್ರೆಗಳನ್ನ ಕಟ್ಟಬೇಕು. ಹೋಟೆಲ್ ಕಟ್ಟುವುದು ಕಮರ್ಷಿಯಲ್ ಅಲ್ವಾ? ಇವೆಲ್ಲ ಕೈಗಾರಿಕಾ ಸಿಎ ನಿವೇಶನ ವ್ಯಾಪ್ತಿಗೆ ಬರುತ್ತದೆಯಾ ಅಂತ ಸರ್ಕಾರದ ವಿರುದ್ಧ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣ ಪ್ರತಿಧ್ವನಿಸಿದೆ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಬಗ್ಗೆ ಪ್ರಸ್ತಾಪಿಸಿದ ಶಾಸಕ ನಾರಾ ಭರತ್ ರೆಡ್ಡಿ ಗಮನ ಸೆಳೆದಿದ್ದಾರೆ. ನಾನು ಬಿಮ್ಸ್ಗೆ ಭೇಟಿ ಕೊಟ್ಟಿದ್ದೇನೆ. ಬಿಮ್ಸ್ಗೆ ರೋಗಿಗಳು ಹೋದ್ರೆ ಸತ್ತು ಹೋಗ್ತೀವಿ ಅನ್ನೋ ಪರಿಸ್ಥಿತಿ ಇದೆ. ಸರ್ಕಾರದಿಂದ ಪ್ರತಿ ವರ್ಷ ಬಿಮ್ಸ್ಗೆ 100 ರಿಂದ 200 ಕೋಟಿ ಹಣ ಬಿಡುಗಡೆ ಮಾಡ್ತೀವಿ. ಹಾಡ ಹಗಲೇ ಕಗ್ಗೊಲೆ ಅಂತಾರಲ್ಲ, ಹಾಗೆ ಬಿಮ್ಸ್ನಲ್ಲಿ ನಡೀತಾ ಇದೆ. ಬಿಮ್ಸ್ನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಬಿಮ್ಸ್ಗೆ ಒಂದು ತನಿಖಾ ಆಯೋಗವನ್ನ ಕಳುಹಿಸಿಕೊಡಿ. ನನ್ನ ಬಳಿ ಎಲ್ಲ ದಾಖಲೆಗಳಿವೆ. ಬಿಮ್ಸ್ ನಿರ್ದೇಶಕರನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹಿಸಿದ್ರು. ರಸ್ತೆ ಕೆಲಸದಲ್ಲಿ ತೊಂದರೆ ಆದರೆ ಕ್ಷಮಿಸಬಹುದು, ಆದರೆ ಜೀವ ಹೋದ್ರೆ ವಾಪಸ್ ತರೋದಕ್ಕೆ ಆಗಲ್ಲ ಅಂತ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟದ ಬಳಿಕ ರಾಜ್ಯಾಧ್ಯಕ್ಷ ಬದಲಾವಣೆ ಚರ್ಚೆ ಹೆಚ್ಚಾಗ್ತಾ ಇದೆ. ಆದರೆ ಮಾಜಿ ಸಚಿವ ಶ್ರೀರಾಮುಲು ಈಗ ಹಾಲಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ. ಪಕ್ಷದಲ್ಲಿ ಕೆಲವೊಬ್ಬರಲ್ಲಿ ಭಿನ್ನಾಭಿಪ್ರಾಯವೂ ಇರಬಹುದು. ವಿಜಯೇಂದ್ರ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಒಂದು ಕಡೆ ಯತ್ನಾಳ್ ಟೀಮ್, ಮತ್ತೊಂದು ಕಡೆ ವಿಜಯೇಂದ್ರ ಟೀಮ್ ಎಂದು 2 ಟೀಮ್ ಹೊರಟಿವೆ. ಎಲ್ಲರ ಉದ್ದೇಶ ಒಂದೇ, ಪಾರ್ಟಿ ಕಟ್ಟಬೇಕು ಅನ್ನೋದು. ಅವರು ಶಕ್ತಿವಂತರಿದ್ದಾರೆ, ಇವರೂ ಶಕ್ತಿವಂತರಿದ್ದಾರೆ. ಪರಸ್ಪರ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತ ಹೇಳ್ತಾ ಇರಬಹುದು. ಹೈಕಮಾಂಡ್ ನಾಯಕರು ಏನ್ ಹೇಳಬೇಕು ಅದನ್ನ ಹೇಳಿದ್ದಾರೆ ಅಂತ ತಿಳಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡುವಂತೆ ಕುಮಾರ್ ಬಂಗಾರಪ್ಪ ನೀಡಿದ ಹೇಳಿಕೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ತಿರುಗೇಟನ್ನ ನೀಡಿದ್ದಾರೆ. ಕುಮಾರ್ ಬಂಗಾರಪ್ಪ ಬಿಜೆಪಿಗೆ ಬಂದು ಎಷ್ಟು ವರ್ಷ ಆಯಿತು? ಬಿಜೆಪಿ ತತ್ವ ಸಿದ್ಧಾಂತದ ಬಗ್ಗೆ ಕುಮಾರ್ ಬಂಗಾರಪ್ಪ ಏನ್ ಗೊತ್ತಿದೆ? ಬಿಜೆಪಿ ಹೈಕಮಾಂಡ್ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ. ಬಿಜೆಪಿ ಬಿಎಸ್ವೈ ಬಗ್ಗೆ ಅನಗತ್ಯ ಟೀಕೆ ಸರಿಯಲ್ಲ. ವಿಜಯೇಂದ್ರ ನೇತೃತ್ವದಲ್ಲಿ ಹಲವು ಚುನಾವಣೆಯನ್ನ ಗೆದ್ದಿದ್ದೇವೆ. ಕುಮಾರ್ ಬಂಗಾರಪ್ಪ ಬುದ್ಧಿ ಭ್ರಮಣೆ ಆದವರ ರೀತಿ ಮಾತನಾಡ್ತಾರೆ. ಬಿಎಸ್ವೈ ಜನ್ಮದಿನ ಸಂಭ್ರಮಾಚರಣೆ ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಜೀವನಾಡಿಯಾಗಿದ್ದ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮಾರಾಟ ಮಾಡಿದ್ದಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರು ಕಾರ್ಮಿಕರ ಭವಿಷ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಸಹಾಯಧನ ನೀಡಿ ಪ್ರಾರಂಭಿಸಿದ್ದೆವು. ಬೀದರ್, ಹುಮನಾಬಾದ್, ಬಸವ ಕಲ್ಯಾಣ ಕಬ್ಬು ಬೆಳೆಗಾರರಿಗೆ ತುಂಬಾ ಅನುಕೂಲವಾಗಿದ್ದ ಕಾರ್ಖಾನೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪುನಃ ಬಂದ್ ಆಗಿದ್ದು ಆರಂಭಗೊಂಡಿಲ್ಲ. ಇದರಿಂದ ಈ ಭಾಗದ ರೈತರು ಕಾರ್ಮಿಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಿಎಂ ಬಳಿ ನಿಯೋಗ ತೆಗೆದುಕೊಂಡು ಹೋಗಿ ಬಿಎಸ್ಎಸ್ಕೆ ಕಾರ್ಖಾನೆ ಪುನಶ್ಚೇತನಗೊಳಿಸಿ ಪ್ರಾರಂಭಿಸಲು ಹೋರಾಡೋಣ ಅಂತ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕರೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಕೊನೆಗೂ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಜೂನ್ 20ರಂದು ಜೈಲು ಸೇರಿದ್ದ ಪವಿತ್ರ 179 ದಿನಗಳ ಬಳಿಕ ಇಂದು ರಿಲೀಸ್ ಆಗಿದ್ದಾರೆ. ಕಳೆದ ಶುಕ್ರವಾರವೇ ಪವಿತ್ರ ಗೌಡ ಸೇರಿದಂತೆ ದಿ ಗ್ಯಾಂಗ್ನ 7 ಮಂದಿಗೆ ಹೈಕೋರ್ಟ್ ಜಾಮೀನನ್ನ ನೀಡಿತ್ತು. ಆದರೆ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳ್ಳದ ಹಿನ್ನೆಲೆ ಪವಿತ್ರ ಗೌಡ ಜೈಲಿನಲ್ಲೇ ಮತ್ತೆ 3 ದಿನ ಕಾಲ ಕಳೆಯುವಂತಾಗಿತ್ತು. ನಿನ್ನೆ ಜಾಮೀನು ಆದೇಶ ಪ್ರತಿ ಪರಪ್ಪನ ಅಗ್ರಹಾರ ಅಧಿಕಾರಿಗಳ ಕೈ ಸೇರಿದ್ದು ಇಂದು ಪವಿತ್ರ ರಿಲೀಸ್ ಆಗಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆದ ಬಳಿಕ ತಲಘಟ್ಟಪುರದ ವಜ್ರ ಮುನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿದ್ರು. ಮಗಳು ಜೈಲಿನಿಂದ ಬಿಡುಗಡೆ ಆಗಲೆಂದು ಪವಿತ್ರ ಗೌಡ ತಾಯಿ ಭಾಗ್ಯ ಹರಕೆಯನ್ನ ಹೊತ್ತಿದ್ರು. ಮಗಳು ಬಿಡುಗಡೆ ಆಗ್ತಾ ಇದ್ದಂತೆ ಪವಿತ್ರ ಗೌಡ ತಾಯಿ ಭಾಗ್ಯರಿಂದ ವಿಶೇಷ ಅರ್ಚನೆಯನ್ನ ಮಾಡಿಸಲಾಯಿತು. ಕುಟುಂಬಸ್ಥರ ಹೆಸರಿನ ಜೊತೆಗೆ ದರ್ಶನ್ ಹೆಸರು ಹೇಳಿ ಪವಿತ್ರ ತಾಯಿ ಭಾಗ್ಯ ದರ್ಶನ್ ಪವಿತ್ರ ಹೆಸರಲ್ಲಿ ವಿಶೇಷ ಅರ್ಚನೆಯನ್ನ ಮಾಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A6 ಜಗದೀಶ್ಗೆ ಬೇಲ್ ಸಿಕ್ಕರೂ ಶ್ಯೂರಿಟಿ ಸಿಗದೆ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ದರ್ಶನ್ ನಮಗೆ ಶ್ಯೂರಿಟಿ ಕೊಡಿಸಬೇಕು ಅಂತ A6 ಜಗದೀಶ್ ತಾಯಿ ಸುಲೋಚನಮ್ಮ ಕಣ್ಣೀರ್ ಹಾಕಿದ್ದಾರೆ. ನಮ್ಮ ಹತ್ತಿರ ಜಮೀನಿಲ್ಲ, ಅದಕ್ಕೆ ಶ್ಯೂರಿಟಿ ಸಿಗ್ತಾ ಇಲ್ಲ, ಶ್ಯೂರಿಟಿ ಕೊಡೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ದರ್ಶನ್ ನನ್ನ ಮಗನನ್ನ ಬಿಡಿಸಿಕೊಡ್ಬೇಕು. 3 ದಿನದಿಂದ ಓಡಾಡಿ ಎಲ್ಲರನ್ನ ಕೇಳಿ ಸಾಕಾಗಿದೆ. ಜಾಮೀನು ಸಿಕ್ಕ ಮೇಲೆ ಮಗ ಬರ್ತಾನೆ ಅಂತ ಖುಷಿ ಇತ್ತು. ಶ್ಯೂರಿಟಿಗೆ ಇಬ್ಬರ ಪಹಣಿ ಇರೋರು ಬೇಕಾಗತ್ತೆ. ಕೊಲೆ ಕೇಸ್ ಆಗಿರೋದ್ರಿಂದಾಗಿ ಸಂಬಂಧಿಕರು ಫೋನ್ ತೆಗಿತಾ ಇಲ್ಲ ಅಂತ ಸುಲೋಚನಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಟೆನ್ಷನ್ ಶುರುವಾಗಿದೆ. ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಕಾಕಿ ಸಿದ್ಧತೆ ನಡೆಸಿಕೊಂಡಿದೆ. ದರ್ಶನ್ ಜಾಮೀನು ರದ್ದು ಕೋರಿ ಶೀಘ್ರ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿಕೆ ನೀಡಿದ್ದಾರೆ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಪ್ರಕ್ರಿಯೆ ಜಾರಿಯಲ್ಲಿದೆ. ಆದಷ್ಟು ಬೇಗ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸುತ್ತೇವೆ. ದರ್ಶನ್ ವಿರುದ್ಧ ಗೂಂಡಾ ಕಾಯ್ದೆ ಜಾರಿ ಸದ್ಯಕ್ಕಿಲ್ಲ ಅಂತ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ. ಮೈಸೂರಿನಲ್ಲಿ ರೋರಿಂಗ್ ಸ್ಟಾರ್ ನಟ ಶ್ರೀಮುರಳಿ ತಮ್ಮ 43ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಬರ್ತ್ಡೇ ಸೆಲೆಬ್ರೇಷನ್ ಬಳಿಕ ಮಾತನಾಡಿದ ಶ್ರೀಮುರಳಿ ಆಸ್ಪತ್ರೆಯಿಂದ ಹೊರಬಂದ ಬಳಿಕ ದರ್ಶನ್ನ ಭೇಟಿ ಆಗೋದಾಗಿ ಹೇಳಿದ್ರು. ಕೆಟ್ಟ ವಿಚಾರಗಳು ಬರೋದು ಒಳ್ಳೆ ದಾರಿಯಲ್ಲಿ ನಡೆಸೋಕೆ. ಹಿಂದೆಯೂ ಹೇಳಿದ್ದೆ, ಈಗಲೂ ಅದನ್ನೇ ಹೇಳಿದ್ದೇನೆ. ಎಲ್ಲವೂ ಕಾಲಾಯ ತಸ್ಮಯೇ ನಮಃ ಎಂದು ಶ್ರೀಮುರಳಿ ಹೇಳಿದ್ದಾರೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ವಿಐಪಿ ಪಾಸ್ ಕೊಡಿಸುವುದಾಗಿ ವಂಚನೆ ಎಸಗಿದ್ದಲ್ಲದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರಲ್ಲಿ ಕರೆ ಮಾಡಿ ಆಂಧ್ರ ಸಿಎಂ ಕಾರ್ಯಾಲಯದ ಅಧಿಕಾರಿಗಳನ್ನೇ ಬ್ಲಾಕ್ಮೇಲ್ ಮಾಡಿದ ಆರೋಪದ ಅಡಿಯಲ್ಲಿ ಯಲಹಂಕ ಮೂಲದ ಮಾರುತಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮವಾಗಿ ಹಣ ಸಂಪಾದನೆ ಮಾಡಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ತನ್ನ ಲ್ಯಾಪ್ಟಾಪ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೆಸರಿನ ನಕಲಿ ಲೆಟರ್ ಹೆಡ್ ಕೂಡ ಇಟ್ಕೊಂಡಿದ್ದ. ತಿರುಪತಿಗೆ ಹೋಗುವ ಭಕ್ತರನ್ನ ಸಂಪರ್ಕಿಸಿ ವಿಐಪಿ ದರ್ಶನದ ಪಾಸ್ ಕೊಡಿಸುವುದಾಗಿ ಭರವಸೆ ನೀಡ್ತಾ ಇದ್ದ. ಜೊತೆಗೆ ಅವರಿಂದ 6,000ದಿಂದ 10,000 ರೂಪಾಯಿವರೆಗೂ ಹಣವನ್ನ ಪಡೆದು ನಕಲಿ ಲೆಟರ್ ಹೆಡ್ ಕೊಟ್ಟು ಕಳಿಸ್ತಾ ಇದ್ದ. ಘಟನೆ ಸಂಬಂಧ ನಾಗಣ್ಣ ಎಂಬುವವರು ದೂರನ್ನ ದಾಖಲು ಮಾಡಿದ್ರು. ನಾಗಣ್ಣ ದೂರನ್ನ ಆಧರಿಸಿ ಆರೋಪಿ ಮಾರುತಿ ಬಂಧನ ಮಾಡಲಾಗಿದೆ. ಸೈಬರ್ ವಂಚಕರು ಇದೀಗ ಮದುವೆ ಸೀಸನ್ ಬಂಡವಾಳ ಮಾಡಿಕೊಂಡಿದ್ದಾರೆ. ಸೈಬರ್ ವಂಚಕರು ಭಾವನಾತ್ಮಕವಾದ ಪೋಸ್ಟ್ ಜೊತೆಗೆ ಮದುವೆ ಆಮಂತ್ರಣ ಪತ್ರಿಕೆ ಲಿಂಕ್ ಕಳುಹಿಸುವ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಮದುವೆಯ ಮಮತೆಯ ಕರೆಯೋಲೆ ನೆಪದಲ್ಲಿ ಸೈಬರ್ ಖದೀಮರು ನಿಮ್ಮ ಅಕೌಂಟ್ ಕನ್ನ ಹಾಕುವ ಖತರ್ನಾಕ್ ಸ್ಕೆಚ್ ಹಾಕಿದ್ದಾರೆ. ಸೈಬರ್ ಖದೀಮರು ಕಳಿಸಿದ ಮದುವೆ ಆಮಂತ್ರಣ ಪತ್ರಿಕೆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಖಾತೆಯಲ್ಲಿರುವ ಹಣ ಕ್ಷಣಾರ್ಧದಲ್ಲಿ ಮಾಯವಾಗಲಿದೆ. ಬಿಎಸ್ಎಸ್ಕೆ ಕಾರ್ಖಾನೆ ಹರಾಜಿಗೆ ವಿರೋಧಿಸಿ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸಿದ್ರು. ರೈತರ ಸಹಕಾರದಿಂದ ನಿರ್ಮಿಸಿದ್ದ ಕಾರ್ಖಾನೆ ಖಾಸಗಿಯವರಿಗೆ ಮಾರಾಟಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ವಿವಿಧ ಬೇಡಿಕೆಗಳನ್ನ ಇಟ್ಟು ರಸ್ತೆ ತಡೆದು ಚಳುವಳಿಗೆ ಮುಂದಾಗಿದ್ದ ರೈತರನ್ನ ಪೊಲೀಸರು ಬಂಧಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ ತಡೆಯಲು ಮುಂದಾದ ರೈತರನ್ನ ಪೊಲೀಸರು ಬಂಧಿಸಿದ್ರು. ರಸ್ತೆ ತಡೆಯಲು ಮುಂದಾದ 100ಕ್ಕೂ ಹೆಚ್ಚು ರೈತರನ್ನ ಬಂಧಿಸಿ ಕೆಲ ಸಮಯದ ಬಳಿಕ ಬಿಡುಗಡೆಗೊಳಿಸಿದ್ರು. ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ ಎಂದು ಬಾಲ್ಕಿ ಹುಮ್ನಾಬಾದ್ ಮುಖ್ಯ ರಸ್ತೆಯನ್ನ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಬೀದರ್ನ ಬಾಲ್ಕಿ ತಾಲೂಕಿನ ಕಟಕಂಚಿ ಚೊಳ್ಳಿ ಬಳಿ ರಸ್ತೆಯನ್ನ ತಡೆದು ಧರಣಿಯನ್ನ ನಡೆಸಿದ್ರು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಎಬಿವಿಪಿ ಕಾರ್ಯಕರ್ತರು ಸಾಥ್ ಕೊಟ್ಟರು. ವಿದ್ಯಾರ್ಥಿಗಳು ಶಾಲೆಗೆ ತೆರಳುವಾಗಲೇ ಬಸ್ ಬರ್ತಾ ಇಲ್ಲ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಸಾರಿಗೆ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಅಂತ ಆರೋಪಿಸಿದ್ರು. ಬಸ್ ಇಲ್ಲದೆ ನಡೆದುಕೊಂಡೇ ಶಾಲೆಗೆ ಹೋಗಬೇಕಾದಂತಹ ಸ್ಥಿತಿ ಬಂದಿದೆ. ಸಾರಿಗೆ ಅಧಿಕಾರಿಗಳು ಚಾಲಕ ನಿರ್ವಾಹಕರಿಗೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಕ್ರಮ ಕೈಗೊಳ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳಿಂದ ರಸ್ತೆ ತಡೆದು ಪ್ರತಿಭಟಿಸಿದ್ರು.
ಪುರಸಭಾ ಕಚೇರಿ ಬೀಗ ಮುರಿದು ದರೋಡೆ ಮಾಡಿದ ಘಟನೆ ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ನಡೆದಿದೆ. ಭಾನುವಾರ ತಡರಾತ್ರಿ 1:30 ವೇಳೆಗೆ ಮುಖಕ್ಕೆ ಬಟ್ಟೆ ಸುತ್ತಿಕೊಂಡು ಸಿಸಿಟಿವಿ ವೈರ್ ಕಟ್ ಮಾಡಿ ಖದೀಮರು ಕಳ್ಳತನ ಮಾಡಿದ್ದಾರೆ. ಕಚೇರಿಯಲ್ಲಿ ಫೈಲ್ಗಳು ಚೆಲ್ಲಾಪಿಲ್ಲಿಯಾಗಿದ್ದು ಕೆಲ ಕಡತಗಳು ಮಿಸ್ ಆಗಿರೋ ಶಂಕೆ ವ್ಯಕ್ತವಾಗಿದೆ. ಈ ಸಂಬಂಧ ಪುರಸಭೆ ಕಮಿಷನರ್ ರಮೇಶ್ ದೂರನ್ನ ದಾಖಲಿಸಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಭರ್ಜರಿ ಸಿದ್ಧತೆ ನಡೆದಿದೆ. ಹೊಸ ವರ್ಷಾಚರಣೆ ಹಿನ್ನೆಲೆ ಮಾದಕ ವಸ್ತುಗಳ ಸಂಗ್ರಹಕ್ಕೆ ಮುಂದಾಗಿದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈವರೆಗೂ 11 ಆರೋಪಿಗಳನ್ನ ಬೆಂಗಳೂರಿನ ವಿವಿಧ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 1,20,00,000 ಮೌಲ್ಯದ ಗಾಂಜಾ, ಸುಮಾರು 24 ಕೋಟಿ ಮೌಲ್ಯದ MDMA ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ. ಒಡಿಶಾದಿಂದ ಕಡಿಮೆ ಬೆಲೆಗೆ ಗಾಂಜಾ ತಂದು ರಾಜ್ಯದಲ್ಲಿ ಮಾರಾಟಕ್ಕೆ ಮುಂದಾಗಿದ್ರು. ಕಲಬುರಗಿ ಪೊಲೀಸರು ಕೊಲೆ ಆರೋಪಿ ಮೇಲೆ ಫೈರಿಂಗ್ ನಡೆಸಿದ್ದಾರೆ. ಡಿಸೆಂಬರ್ 11ರಂದು ರೌಡಿ ಖಲೀಲ್ ಎಂಬಾತನ ಬರ್ಬರ ಹತ್ಯೆಯಾಗಿತ್ತು. ಕೌಸರ್ ಮಿರ್ಜಾ ರೌಡಿ ಖಲೀಲ್ ಕೊಲೆ ಪ್ರಕರಣ ಪ್ರಮುಖ ಆರೋಪಿಯಾಗಿದ್ದ. ನಿನ್ನೆ ರಾತ್ರಿ ಕೌಸರ್ ಮಿರ್ಜಾ ಬಂಧಿಸಿ ಪೊಲೀಸರು ಠಾಣೆಗೆ ಕರೆತಂದಿದ್ರು. ಆದರೆ ಪೊಲೀಸ್ ಠಾಣೆಯಿಂದ ಆರೋಪಿ ಕೌಸರ್ ಮಿರ್ಜಾ ತಪ್ಪಿಸಿಕೊಂಡಿದ್ದ. ಕೌಸರ್ ಮಿರ್ಜಾನನ್ನ ಹಿಡಿಯಲು ಹೋದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿ ಪರಾರಿಯಾಗೋದಕ್ಕೆ ಮುಂದಾಗಿದ್ದ. ಈ ವೇಳೆ ಪ್ರಾಣ ರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಆರೋಪಿ ಕೈಸರ್ ಎಡಗಾಲಿಗೆ ಗುಂಡನ್ನ ಹಾರಿಸಿದ್ದಾರೆ. ಗಾಯಾಳು ಕೌಸರ್ ಮಿರ್ಜಾನನ್ನ ಕಲಬುರಗಿಯ ಟ್ರಾಮಾ ಕೇರ್ ಸೆಂಟರ್ಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಚಿಕನ್ ಅಂಗಡಿ ಹೊತ್ತಿ ಉರಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿ ನಡೆದಿದೆ. ಶಿವಪ್ಪ ನಾಯಕ ವೃತ್ತದಲ್ಲಿರುವ ತಾಜ್ ಚಿಕನ್ ಅಂಗಡಿಯಲ್ಲಿ ಗ್ಯಾಸ್ ಸೋರಿಕೆಯಾಗಿ ಅಗ್ನಿ ಅನಾಹುತ ಸಂಭವಿಸಿದೆ. ಕೂಡಲೇ ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಸೇರಿ ಬೆಂಕಿಯನ್ನ ನಂದಿಸಿದ್ದು ಭಾರೀ ಅನಾಹುತ ತಪ್ಪಿದೆ. ಸಾಗರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರಿಯಾಗಿ ಕೆಲಸಕ್ಕೆ ಹೋಗಲ್ಲ ಎಂದು ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಘಟನೆ ಬೆಂಗಳೂರಿನ ಸಿದ್ದಾಪುರದಲ್ಲಿ ನಡೆದಿದೆ. ಸಲ್ಮಾನ್ ಕೊಲೆಯಾದಂತಹ ವ್ಯಕ್ತಿ. ಸಲ್ಮಾನ್ ಸರಿಯಾಗಿ ಕೆಲಸಕ್ಕೆ ಹೋಗಲ್ಲ ಎಂದು ಪತ್ನಿ ಪ್ರತಿದಿನ ಜಗಳ ಮಾಡ್ತಾ ಇದ್ಲು. ಇದೇ ವಿಚಾರಕ್ಕೆ ಹಲವಾರು ಬಾರಿ ಗಲಾಟೆ ಮಾಡಿಕೊಂಡಿದ್ದ ಪತಿ ಪತ್ನಿ ನಿನ್ನೆಯೂ ಜಗಳ ಮಾಡಿಕೊಂಡಿದ್ರು. ಈ ವೇಳೆ 112ಗೆ ಕರೆ ಮಾಡಿ ಪತ್ನಿ ಪೊಲೀಸರನ್ನ ಕರೆಸಿದ್ಲು. ಪತ್ನಿ ಪೊಲೀಸರಿಗೆ ಕರೆ ಮಾಡ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದ ಸಲ್ಮಾನ್ ಬೆಳಗ್ಗೆ ಮತ್ತೆ ಬಂದು ಜಗಳ ಶುರು ಮಾಡಿಕೊಂಡಿದ್ದ. ತನ್ನದೇ 20 ದಿನದ ಮಗುವನ್ನ ಹಿಡಿದು ಕೊಲ್ಲುವುದಾಗಿ ಬೆದರಿಸಿದ್ದ. ಈ ವೇಳೆ ಪತ್ನಿ ಆಕೆಯ ಅಣ್ಣಂದಿರನ್ನ ಕರೆಸಿದ್ಲು. ಸಲ್ಮಾನ್ಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾರೆ. ಘಟನೆ ಸಂಬಂಧ 3 ಸಿದ್ದಾಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಟೊಮ್ಯಾಟೊ ದರ ಕುಸಿತದಿಂದ ಬಳ್ಳಾರಿ ಅನ್ನದಾತರು ಕಂಗಾಲಾಗಿದ್ದಾರೆ. ಏಕಾಏಕಿ ದರ ಕುಸಿತ ಹಿನ್ನೆಲೆ ರಸ್ತೆಗೆ ಟೊಮ್ಯಾಟೊವನ್ನ ಸುರಿದು ಬಳ್ಳಾರಿಯ ಸಿರವಾರದ ರೈತ ಗಾದಿಲಿಂಗಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1 ಲಕ್ಷ ರೂಪಾಯಿ ಖರ್ಚು ಮಾಡಿ 1.5 ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದಿದ್ರು. ಸದ್ಯ ಮಾರುಕಟ್ಟೆಯಲ್ಲಿ ಕೆಜಿ ಟೊಮ್ಯಾಟೊಗೆ 10 ರೂಪಾಯಿ ದರ ಇದೆ. 1 ಬಾಕ್ಸ್ ಟೊಮ್ಯಾಟೊ ಕೇವಲ 80 ರಿಂದ 100 ರೂಪಾಯಿಗೆ ಕೇಳ್ತಾ ಇದ್ದಾರೆ. ಹೊಲದಲ್ಲಿ ಕೆಲಸ ಮಾಡಿದ ಕೂಲಿಯ ಖರ್ಚು ಸರಿದೂಗ್ತಾ ಇಲ್ಲ ಅಂತ ರೈತ ಗಾದಿಲಿಂಗಪ್ಪ ಕಣ್ಣೀರು ಹಾಕಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದ ಬಳಿಕ ಬಡವರಿಗೆ ಮನೆ ಕಟ್ಟಿಸಿಕೊಡಬೇಕು ಎಂದು ಉಡುಪಿಯ ಪೇಜಾವರ ಶ್ರೀಗಳು ಕರೆ ನೀಡಿದ್ದಾರೆ. ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ಆಸರೆ ಇಲ್ಲದವರಿಗೆ ಆಸರೆ ನೀಡಬೇಕು ಅನ್ನೋದು ಆಶಯವಾಗಿತ್ತು. ಅನೇಕ ಸಂಘ ಸಂಸ್ಥೆಗಳು, ದಾನಿಗಳು ಉಡುಪಿಯಲ್ಲಿ ವಸತಿ ರಹಿತರಿಗೆ ಮನೆ ಕಟ್ಟಿಸಿಕೊಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಸೂರಿಲ್ಲದವರಿಗೆ ಸೂರು ನಿರ್ಮಿಸಿಕೊಡುವ ಸಂಕಲ್ಪದಂತೆ ಉಡುಪಿಯ ಗುಂಡಿಬೈಲು ಪಾಡಿಗಾರದ ಮಾಲಾಶ್ರೀ ಭಟ್ ಮತ್ತು ಕುಂಜಿಬೆಟ್ಟುನ ಶ್ರೀಮತಿ ಪ್ರತಿಮಾ 2 ಮನೆ ಕಟ್ಟಿಸಿಕೊಟ್ಟಿದ್ದಾರೆ ಎಂದು ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.